ವೀಕ್ಷಕರೇ, ಕುಂಭರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅನುಕೂಲತೆಗಳು ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ, ಎಂತಹ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂತಹ ವಿಸ್ತೃತವಾಗಿರತಕ್ಕಂತಹ ವಿಷಯ ವಿಡಿಯೋ ಕೊನೆ ತನಕ ನೋಡಬೇಕು. ಅಂದ್ರೆ ಮಾತ್ರ ನಿಮಗೆ ವಿಡಿಯೋದಲ್ಲಿರ್ತಕ್ಕಂಥ ಪೂರ್ಣವಾದ ಅಂಶ ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ, ವಿಡಿಯೋ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ಇದೆ. ಮತ್ತೆ ಈ ತಿಂಗಳಲ್ಲಿ ಲಾಭ ನಷ್ಟದ ಒಂದು ದಿನಾಂಕಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರಿ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ನೋಡಿ, ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಂಡವರು, ಏರಿಳಿತಗಳನ್ನು ಕಂಡವರು, ಕಷ್ಟ ನಷ್ಟಗಳನ್ನ ಕಂಡವರು, ಬಹಳಷ್ಟು ಜೀವನದಲ್ಲಿ ಅಪ್ ಡೌನ್ ಅನ್ನ ನೀವು ಅನುಭವಿಸಿದಿರಿ. ಅದರ ಒಂದು ಫಲವಾಗಿ ಈ ತಿಂಗಳಲ್ಲಿ ಅದರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಆ ಎಕ್ಸ್ಪೀರಿಯನ್ಸ್ ನಿಮಗೆ ಕೆಲ್ಸಕ್ಕೆ ಬರುತ್ತೆ. ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಅನುಭವ ನಿಮಗೆ ಕೈ ಹಿಡಿತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ನಿಮ್ಮ ಸುತ್ತಮುತ್ತಲು ಏನು ಬದಲಾವಣೆಗಳು ನಡೀತಾ ಇದ್ದಾವೆ, ನೀವು ಈ ಸಂದರ್ಭದಲ್ಲಿ ಏನ್ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಸಮಯ ಪ್ರಜ್ಞೆಗಳನ್ನ ಯಾವ ರೀತಿ ರೂಢಿಸ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಸಾಕು, ನಿಮಗೆ ಈ ತಿಂಗಳಲ್ಲಿ ಒಂದು ಒಳ್ಳೆಯ ರಿಸಲ್ಟ್, ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ಅತಿಥಿಗಳ ಆಗಮನ ಆಗತ್ತೆ, ಆದ್ರಿಂದ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಿಜ, ಆದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಇನ್ನು ಬಹಳ ಕಷ್ಟದಿಂದ ಹಳೆಯ ಸಾಲಗಳನ್ನ ಮರುಪಾವತಿ ಮಾಡೋದು ಅಥವಾ ಹಳೆ ಸಾಲಗಳನ್ನ ತೀರಿಸ್ಬಿಡೋದು, ಈ ರೀತಿಯಾಗಿರ್ತಕ್ಕಂತಹ ಒಂದು ಫಲ ಇದೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಲದಿಂದ ಋಣಮುಕ್ತನಾಗುವಂತಹ ಸನ್ನಿವೇಶ ಇದೆಯಲ್ಲ, ಅದು ತುಂಬಾ ಯೋಗ್ಯವಾಗಿರುವಂತದ್ದು, ಒಳ್ಳೆಯ ಒಂದು ಫಲ ಅಂತ ಹೇಳ್ಬೋದು. ಮತ್ತೆ ನಿಮಗೆ ಬರುವಂತಹ ದುಡ್ಡು ಯಾವ್ದಾದ್ರು ಒಂದು ರೂಪದಲ್ಲಿ ಅದು ನಿಮಗೆ ವಾಪಸ್ಸು ತಿರ್ಗಾ ಸಿಗುತ್ತೆ, ಅದರಿಂದನೂ ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು, ಶುಭ ಕೆಲಸಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು, ನಿಮ್ಮ ಕೈಲಾಗಿರದಷ್ಟು ಅವರಿಗೆ ಸಹಾಯ ಮಾಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ದಾಂಪತ್ಯದಲ್ಲಿ ಹೊಂದಾಣಿಕೆ ಎನ್ನುವಂಥದ್ದು ಇರುತ್ತೆ, ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಇರುತ್ತೆ, ಪತಿ ಪತ್ನಿಯರ ಮಧ್ಯದಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಇರುತ್ತೆ. ಅದರಿಂದ ಅನೇಕ ಕಷ್ಟ ಕಾರ್ಪಣ್ಯಗಳು, ಏರಿಳಿತಗಳು, ತೊಂದರೆ ತಾಪತ್ರಗಳಿದ್ರು ಕೂಡ ಅದನ್ನ ಮೆಟ್ಟಿ ನಿಲ್ಲುವಂತಹ ಸನ್ನಿವೇಶಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ನೀವೇನಾದ್ರೂ ವ್ಯವಹಾರ ಮಾಡ್ತಾ ಇದ್ದೀರಿ, ಯಾವ್ದಾದ್ರು ವ್ಯಾಪಾರ ಮಾಡ್ತಾ ಇದ್ದೀರಿ, ವಹಿವಾಟು ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಪಾರ್ಟ್ನರ್ ಇಂದಂತೂ ಕೆಲಸ ಮಾಡ್ಲೇಬಾರದು, ಅಷ್ಟು ನಿಮಗೆ ಅದು ಯೋಗ್ಯವಾಗಿರ್ತಕ್ಕಂಥ ಫಲ ಸಿಗೋದಿಲ್ಲ. ಹಾಗಾಗಿ ನೀವು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ತುಂಬಾ ಒಳ್ಳೆಯದು. ಬಹಳ ಮುಖ್ಯವಾಗಿ ನೀವು ಈ ತಿಂಗಳಲ್ಲಿ ಕೋಪವನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಸಮಸ್ಯೆಗಳು ಬರುತ್ತೆ ಮನುಷ್ಯನಿಗೆ, ಆದ್ರೆ ಕೋಪದಿಂದ ಇನ್ನು ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಕೋಪ ತಾಪಗಳು ಹೆಚ್ಚಾಗುವಂತ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಸಿಟ್ಟನ್ನ, ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಹಿಡಿತದಲ್ಲಿ ಇಟ್ಕೋಬೇಕು, ತಾಳ್ಮೆ ಇರಬೇಕು, ಬುದ್ಧಿವಂತಿಕೆ ಇರಬೇಕು. ಸಹನೆಯಿಂದ ನೀವು ಇದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂಥದ್ದು. ಕೆಲಸದಲ್ಲಿ ಉದಾಸೀನತೆ ಮಾಡಬಾರದು, ಇದು ಒಂದು ಎಚ್ಚರಿಕೆ ರೂಪದಲ್ಲಿ ನೀವು ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಸ್ವಲ್ಪ ಮಾಡಿದ್ರೆ ಆಯ್ತು ಬಿಡು, ನಾಳೆ ಮಾಡಿದ್ರೆ ಆಯ್ತು ಬಿಡು, ನಾಡ್ದು ಮಾಡಿದ್ರೆ ಆಯ್ತು ಬಿಡು, ಅಥವಾ ನಮ್ಮ ಯಾರೋ ಸ್ನೇಹಿತರು ಮಾಡ್ತಾರೆ, ನಮ್ಮ ರಿಲೇಟಿವ್ ಮಾಡ್ತಾರೆ, ಅಥವಾ ನಮ್ಮ ಕೆಲಸಗಾರರು ಮಾಡ್ತಾರೆ ಅಂತ ತಿಳ್ಕೊಂಡು ನೆಗ್ಲಿಜೆನ್ಸಿ ಮಾಡೋ ಹಾಗಿಲ್ಲ. ನಿಮ್ಮ ಕೆಲಸವನ್ನ ನೀವೇ ಮುತುವರ್ಜಿ ವಹಿಸಿ ಆ ಕೆಲಸ ಆಗ್ತಾ ಇದೆಯಾ ಇಲ್ವಾ, ಅದನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನೀವೇ ಸ್ವತಃ ಅದನ್ನ ನಿಭಾಯಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕು. ಇಲ್ಲದೆ ಇದ್ರೆ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಧಿಕಾರಿಗಳಿಂದ ಕೆಲವೊಂದು ಏರಿಳಿತಗಳು, ತೊಂದರೆಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಸಮಯದಲ್ಲಿ ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಯಾರನ್ನ ನಂಬಬೇಕು, ಯಾರನ್ನ ನಂಬಾರದು, ಇದೆಲ್ಲವೂ ಪಾಠ ಕಲಿಸ್ಬಿಟ್ಟಿದೆ ಜೀವನ, ಇನ್ನೂ ಕಲಿತೀರಿ ಈ ತಿಂಗಳಲ್ಲಿ. ಹಾಗಾಗಿ ಜನಗಳ ವಿಚಾರದಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಇರಲಿ. ಇನ್ನೂ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ, ಯಾಕಂದ್ರೆ ವಿಡಿಯೋ ಕೊನೆ ತನಕ ನೋಡ್ಬೇಕು.
ಶುಭ ದಿನಗಳು, ಜೊತೆಗೆ ಪರಿಹಾರಗಳು, ಮತ್ತೆ ಅದ್ಭುತ ಎಚ್ಚರಿಕೆಗಳು, ಅದ್ಭುತ ಫಲಗಳ ಬಗ್ಗೆ ಮಾಹಿತಿ ಇದೆ. ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ಬೇರೆಯವರು ಏನು ಅನ್ನುವಂಥದ್ರ ಬಗ್ಗೆ ಕೆಲವೊಂದು ಜನರಗಳ ಒಂದು ಅರ್ಥ ನಿಮಗಾಗತ್ತೆ. ಇಷ್ಟು ದಿವಸ ನಿಮಗೆ ಪ್ರಶ್ನೆಯಾಗಿನೇ ಉಳಿದಿತ್ತು. ಆ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ. ಯಾರು ಯಾವ ತರ ಇದ್ದಾರೆ, ಯಾವ ರೀತಿಯಲ್ಲಿ ಏನು ಒಂದು ಸಪೋರ್ಟ್ ಮಾಡ್ತಾರೆ, ಅಥವಾ ಕೆಳಗ್ ಬೀಳಿಸ್ತಾರ, ಅಥವಾ ಕೈ ಹಿಡಿತಾರ ಅನ್ನುವಂಥದ್ರ ಬಗ್ಗೆ ಒಂದು ಅನುಭವ ಆಗುತ್ತೆ. ಅನುಭವದ ಒಂದು ತಿಂಗಳು ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನು ನಿಮ್ಮ ಮಕ್ಕಳು ಚಟುವಟಿಕೆಗಳು ಏನಿರ್ತದಲ್ಲ, ಸ್ವಲ್ಪ ಚಿಂತೆಗೀಡಾಗುವಂತ ಸಾಧ್ಯತೆಗಳಿದೆ. ನಿಮ್ ಮಕ್ಕಳು ಏನು ಓದ್ತಾ ಇಲ್ವಾ, ದೊಡ್ಡವರಿದ್ದಾರಾ, ಅವರು ಏನಾದ್ರೂ ಸಂಘ ದೋಷದಲ್ಲಿದ್ದಾರಾ, ಅಥವಾ ಬೇರೆಯವ್ರ ಬಲೆಯಲ್ಲಿ ಬೀಳ್ತಾ ಇದ್ದಾರಾ, ಅಥವಾ ಬೇರೆಯವ್ರು ನಿಯಂತ್ರಿಸ್ತಾ ಇದ್ದಾರಾ, ಅವ್ರು ನಿಮ್ ಕಂಟ್ರೋಲ್ ಅಲ್ಲೇ ಇದ್ದಾರಾ, ಅವ್ರು ಹೋಗುವಂತ ದಾರಿ ಚೆನ್ನಾಗಿದೆಯಾ, ಈ ರೀತಿಯಾಗಿರತಕ್ಕಂತಹ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ಮಕ್ಕಳ ಮೇಲೆ ನಿಗಾ ಇರಲಿ. ಅವ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ನು ತುಂಬಾ ದಿನಗಳಿಂದ ಇದ್ದಿರತಕ್ಕಂತ ಕೆಲವೊಂದು ಸಮಸ್ಯೆಗಳು ಬಗೆಹರಿಯುವಂತಹ ಸಾಧ್ಯತೆಗಳಿದೆ. ಇದು ಒಳ್ಳೆ ಬೆಳವಣಿಗೆ. ಬಹಳ ದಿನಗಳಿಂದ ನಿಂತು ಹೋಗಿರುವಂತ ಕೆಲಸಗಳು, ಸಮಸ್ಯೆಗಳು, ಆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕುಟುಂಬದಲ್ಲಿ ಸುಖ, ಸಂತೋಷ, ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು. ಮತ್ತೆ ನಿಮ್ಮ ಸಂಗಾತಿಯೊಂದಿಗೆ, ನಿಮ್ಮ ಪತಿ ಪತ್ನಿಯರ ಜೊತೆಯಲ್ಲಿ ತೀರ್ಥ ಕ್ಷೇತ್ರಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ ದರ್ಶನವನ್ನು ಮಾಡುವಂತಹ ಸಾಧ್ಯತೆಗಳಿದೆ. ವ್ಯಾಪಾರದಲ್ಲಿ ಹಣ ಹೂಡ್ಬೇಕಾದ್ರೆ ಸ್ವಲ್ಪ ಒಂದಲ್ಲ 2 ಬಾರಿ ಯೋಚನೆ ಮಾಡಿ ಕೆಲಸಕ್ಕೆ ಕೈ ಹಾಕ್ಬೇಕು. ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ನೀವು ಅಂತಂದ್ರೆ ಅದನ್ನ ಸರಿನಾ ತಪ್ಪಾ, ಯಾವ ಒಂದು ಕ್ಷೇತ್ರದಲ್ಲಿ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ, ಇಲ್ಲಿ ನಾನು ಹೂಡಿಕೆ ಮಾಡಬಹುದಾ, ಇದ್ರ ಬಗ್ಗೆ ಎಲ್ಲ ನೀವು ಗಮನ ಹರಿಸಿದ್ರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದು. ಇನ್ನು ಹಿರಿಯರು, ಮಿತ್ರರು ಒಂದು ಒಳ್ಳೆ ಸಲಹೆಯನ್ನ ಕೊಡ್ತಾರೆ. ಆ ಸಲಹೆಯನ್ನ ಒಳ್ಳೆದನ್ನ ಸ್ವೀಕಾರ ಮಾಡಿ, ಕೆಟ್ಟದನ್ನ ಬಿಟ್ಟು ಹಾಕಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಮ ಶ್ರದ್ಧೆ, ಬುದ್ಧಿಮತ್ತತೆ ನಿಮಗೆ ಕೈ ಹಿಡಿತದೆ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇದೆಯಲ್ಲ, ಅದೇ ನಿಮ್ಮನ್ನ ರಕ್ಷಣೆ ಮಾಡುವಂಥದ್ದು ಅನ್ನುವಂಥದ್ದು ಗಮನಕ್ಕಿರಬೇಕಾಗತ್ತೆ. ಇನ್ನು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಿಮಗೆ ಯಶಸ್ಸಿನತ್ತ ಕೊಂಡೊಯ್ಯುವಂತ ಸಾಧ್ಯತೆಗಳಿದೆ. ಯಾವುದೇ ಪತ್ರಕ್ಕೂ ಸಹಿ ಮಾಡುವ ಮುನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಈ ಅಗ್ರಿಮೆಂಟ್ ಯಾವುದೇ ವ್ಯವಹಾರ ಮಾಡ್ತಾ ಇದ್ದೀರಿ, ವ್ಯಾಪಾರ ಮಾಡ್ತಾ ಇದ್ದೀರಿ, ಸೇಲ್ಸ್ ಮಾಡ್ತಾ ಇದ್ದೀರಿ, ಯಾವುದೋ ಮುಖ್ಯವಾದ ದಾಖಲಾತಿಗೆ ಸಹಿ ಮಾಡ್ತಾ ಇದ್ದೀರಿ, ಅದು ಸರಿನಾ ತಪ್ಪಾ, ನಾನು ಮಾಡ್ಬೇಕಾ ಮಾಡಬಾರ್ದಾ, ಇದು ಎಷ್ಟು ಶ್ಯೂರಿಟಿಯಲ್ಲಿದೆ, ಇದ್ರ ಬಗ್ಗೆ ಎಲ್ಲ ನೀವು ಗಮನ ಹರಿಸಬೇಕಾಗುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ದೈಹಿಕವಾಗಿರ್ತಕ್ಕಂತಹ
ದೌರ್ಬಲ್ಯಗಳು ಎದುರಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಆರೋಗ್ಯಕ್ಕೆ ಒತ್ತನ್ನು ಕೊಟ್ರೆ ಖಂಡಿತವಾಗ್ಲೂ ಒಳ್ಳೆ ಫಲ ನಿಮ್ಗೆ ಸಿಗುವಂತದ್ದು. ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಚಿಕ್ಕದಾಗಿರುವಂತ ಇದ್ದಾಗಲೇ ಅದನ್ನ ಸರಿದೂಗಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು, ಒಳ್ಳೆ ಫಲ ಸಿಗುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಈ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಬಹಳ ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆ ಇದೆ. ಯಾವತ್ತಿಗೂ ಕುಂಭರಾಶಿಯವರು ಸ್ನೇಹ ಜೀವಿಗಳು, ಎಲ್ಲರ ಜೊತೆಯಲ್ಲಿಯೂ ಬೆರೆಯುವಂತಹ ವ್ಯಕ್ತಿತ್ವ. ಹಾಗಾಗಿ ಅದು ಸಹಜವಾಗಿ ಅವರಿಗೆ ರಾಜಕಾರಣ, ಸಂಘ ಸಂಸ್ಥೆಗಳಲ್ಲಿ ಈ ರೀತಿಯಾಗಿ ಒಂದು ಒಳ್ಳೆ ಆಕರ್ಷಣೆ ಇರುತ್ತೆ. ಅದರಲ್ಲಿ ಒಂದು ಒಳ್ಳೆ ಹೆಸರು ಕೂಡ ಇರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಕಲಾವಿದರಿಗೆ ಯಾವುದೇ ರಂಗದಲ್ಲಿ ಇರಬಹುದು, ಕಲಾವಿದರಿಗೆ ಗ್ರಾಮೀಣ ಮಟ್ಟ ಇರಬಹುದು ಅಥವಾ ಚಿತ್ರೋದ್ಯಮ ಇರಬಹುದು, ಯಾವುದೇ ಮಟ್ಟದಲ್ಲಿ ಇರತಕ್ಕಂತ ಕಲಾವಿದರಿಗೆ ಒಂದು ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಖಂಡಿತವಾಗಿಯೂ ಕಲಾವಿದರು ಕೂಡ ಒಳ್ಳೆದಿದೆ. ಇನ್ನು ಪರಿಹಾರ ಬೇಕಲ್ವಾ? ಈ ಎಲ್ಲ ಒಳ್ಳೆ ಫಲಗಳು ಸಿಗಬೇಕು, ಕೆಟ್ಟ ಫಲಗಳು ನಿವಾರಣೆ ಆಗಬೇಕು ಅಂತಂದ್ರೆ ಪರಿಹಾರ ಬೇಕೇ ಬೇಕು. ಆ ಪರಿಹಾರ ತಿಳಿಸೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಮಾರ್ಚ್ ತಿಂಗಳದ್ದು ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರು ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳಷ್ಟು ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತದೆ. ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಮಹಾಗಣಪತಿಯ ಆರಾಧನೆ ಮಾಡ್ಕೊಳ್ತಕ್ಕಂಥದ್ರಿಂದನೂ ಕೂಡ ನಿಮಗೆ ಅದ್ಭುತವಾದಂತ ಫಲ ಸಿಗುತ್ತೆ. ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಷೇತ್ರದ ದರ್ಶನವನ್ನ ಮಾಡ್ಕೊಳ್ಳಿ. ಖಂಡಿತ ಮನೆದೇವರ ಪ್ರಾರ್ಥನೆಯನ್ನ ಮಾಡಿ ಅದ್ಭುತವಾದ ಫಲ ಸಿಗುತ್ತೆ. ಅನೇಕ ಸಂಕಷ್ಟಗಳು ದೂರ ಆಗುತ್ತೆ, ನಿವಾರಣೆ ಆಗ್ಲಿ, ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.